ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಗಂಗಾ. ಈ ಫಿಲ್ಮ್ ನಾಗ ಹೀರೋ ಆಗಿರೋದು ಮಾಲಾಶ್ರೀ ಮೇಡಮ್. ಮಾಲಾಶ್ರೀ ಮೇಡಮ್ ಆಕ್ಟಿಂಗ್ ಮಾಡಿರೋ ಫಿಲ್ಮ್ ಗಳಿಗೆಲ್ಲ ಬರೀ ಹೆಣ್ಮಕ್ಳ ಹೆಸರ ಇಕ್ತಾರ. ಕಿರಣ್ ಬೇಡಿ, ದುರ್ಗಿ, ಶಕ್ತಿ, ವೀರ, ಮಹಾಕಾಳಿ, ಚಾಮುಂಡಿ, ಸೀಬೆ, ದುರ್ಗಾ, ಗಂಗಾ. ಯಾಕೆ ಯಾಕೆ ಫಿಲ್ಮ್ ಸ್ಟಾರ್ಟ್ ಹಾಕಿದ್ದಂಗ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಪಿ ಹೊಡೆದಾರ ಹಾಲಿವುಡ್ ನವರು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ರವಿಕುಮಾರ್ ವೆಟ್ಸ್ ರೋಹಿಣಿ ಮದ್ವಿ ಮನೆಗ ಕಳ್ತನ ಮಾಡ್ಬೇಕಂತ ಕಳ್ಳರು ಬರ್ತಾರ. ಎಲ್ರು ನೀವ್ ಹಾಕೊಂಡಿರೋ ಒಡವೆಗಳನ್ನ ಬಿಚ್ಕೊಡಿ. ಇವ್ನ್ ನೋಡ್ರಿ 90% ಮಕ ಕಾಣಂಗ್ ಮಾಸ್ಕ್ ಹಾಕಿ ಬಂದಾನ. ಇಂದಿನ ಯುವಕರಿಗೆ ಯಾವತ್ತು ಬುದ್ಧಿ ಬರುತ್ತೋ ನಾ ಕಾಣೆ. ಈ ತರದ ಮಾಸ್ಕ್ ಹಾಕ್ಯಂದು ಯಾವ್ದಾರ ಬ್ಯಾಂಕ್ ದರೋಡೆ ಮಾಡೋದ್ ಬಿಟ್ಟು ಮದ್ವಿ ಮನಿ ದರೋಡೆ ಮಾಡಕ್ ಬಂದಿರಲ್ಲ, ನಿಮಗೆ ನಾಚಿಕೆ ಐತೆ? ಒಡವಿ ಎಲ್ಲ ತಗೊಂಡು ಹೋಗಕರ ಜನರು ಕಳ್ಳರನ್ನ ಹಿಡಿದು ಬಿಡ್ತಾರ. ಇನ್ನೊಂದ್ ಸ್ವಲ್ಪ ಜನ ಕಳ್ಳರು ಪೊಲೀಸರು ವೇಷದಾಗ ಬಂದು ಕಳ್ಳರನ್ನ ಮತ್ತೆ ಒಡವಿನ ಅಲ್ಲಿಂದ ತಗೊಂಡ್ ಹೋಗಾರ. ಎಲ್ಲೂ ಹೋಗಲ್ಲ, ನಮ್ಮ ಹತ್ರ ಇರುತ್ತೆ. ಪೊಲೀಸ್ ಸ್ಟೇಷನ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಆದ್ರ ನಮ್ಮ ಮಾಲಾಶ್ರೀ ಅಕ್ಕ ಕಳ್ಳರನ್ನ ಹಿಡಿಯಕ್ ಬರ್ತಾಳ. ಅಕ್ಕನ ಎಂಟ್ರಿಗೆ ಗ್ರಾವಿಟಿ ಬೇಕಾ? A few moments later. ಟೆಂಗ್ ಮುಂದೆ ಮಾಡ್ದಂಗ ಆಡೋದನ್ ಬಿಡಿ. ಜೌರಾಣೆ ಹೇಳ್ತಾ ಇದ್ ನೀವ್ ಯಾರು ಉದ್ದಾರ ಆಗಲ್ಲ. ಆಟೋನ ಈ ಲೆವೆಲ್ಗೆ ಆರ್ಸಿದ್ ಸಾಕಾಗಿಲ್ಲ ಅಂತ ಅಕ್ಕ ಆಟೋನ ಚಕ್ರ ತರ ಗಿರ ತಿರುಗಿಸ್ತಾಳ. ನಿನ್ನ ಗಂಡನ ಮನೆ ಐತಿ ದೊಡ್ಡರಿ ಸೇಸಿ, ಆ ಮನೆಗೆ ಆಗೋದಿನಿ ಸ್ವಾಸಿ, ಕುಳ ಹಾಕ್ತಾರೆನ ತಿಳಿದಿಯೇನ ಕುಂದರಿಸಿ. ನೇತ್ರದಾನ ಪವಿತ್ರವಾದ ದಾನ. ಈ ಫಿಲ್ಮಿನ ಟೈಟಲ್ ನ ಯಾವ ತರ ತೋರಿಸ್ತಾರ ನೋಡ್ರಿ. ತಡ ಮಾಡ್ಲಿಲ್ದಂಗ್ ಫೈಟಿಂಗ್ ಸ್ಟಾರ್ಟ್ ಆಗತಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಅಕ್ಕ ಬರೇ ಒಂದ್ ಏಟ್ ಹೊಡೆದಕ್ಕ ಇವನು ಟೆನ್ನಿಸ್ ಬಾಲ್ ಪುಡ್ದಂಗ್ ಕುಡ್ದು ಆರ್ಕೊಂಡ್ ಹೋದ. ಒಂದ್ ಸ್ವಲ್ಪ ಕಣ್ಣೀರ್ ಒಳಸ್ಕೊಳ್ತೀರಿ. ಈ ಮೂವಿ ಇದೆಯಲ್ಲ ಸೂಪರ್ ಆಗಿದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಇಲ್ಲಿ ನೋಡ್ರಿ ಅಕ್ಕ ಇವ್ನಿಗೆ ಓದ್ಲು, ಇವ್ನ ಆರಾದ್ರಾಗ ಲಾಜಿಕ್ ಐತಿ. ಬಟ್ ಇವ್ರಿಬ್ರು ಯಾಕೆ ಆರಿದ್ರ ಅಂತ ನನಗೆ ಗೊತ್ತಾಗವಲ್ದು. ನೋವಿದೆ, ಆಕ್ರೋಶ ಇದೆ. ಅಕ್ಕನ ಕೈಯಾಗ ಎಷ್ಟು ಪವರ್ ಐತೆ ಅಂದ್ರ ಈಕಿ ಬರೀ ತಲೆ ಟಚ್ ಮಾಡಿದ್ರ ಜನರು ಆರ್ಕೊಂಡ್ ಹೋಗಾರ. ಪ್ರೀತಿ ಇದೆ, ಕರುಣೆ ಇಲ್ಲ. ಕೈಗಾಕೆನ ಖಡ್ಗದಿಂದ ಹೊಡೆದ್ರ ಈ ತರ ಸೌಂಡ್ ಬರ್ತದಂತ ನನಗೆ ಇವತ್ತ ಗೊತ್ತಾಗಿದ್ದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೀನು ಟೆನ್ನಿಸ್ ಬಾಲ್ ತರ ಫಸ್ಟ್ ಪಿಚ್ ಬಿದ್ದಾಗೂ ನನಗೆ ಪ್ರಾಬ್ಲಮ್ ಇರ್ಲಿಲ್ಲ, ಸೆಕೆಂಡ್ ಪಿಚ್ ಬಿದ್ದಾಗೂ ನನಗೆ ಪ್ರಾಬ್ಲಮ್ ಇರ್ಲಿಲ್ಲ. ಆದ್ರೆ ಸೆಕೆಂಡ್ ಪಿಚ್ ಬಿದ್ದ ಸತಿಗೂ ಇಷ್ಟು ದೂರ ಆರ್ಕೊಂಡು ಹೋಗಿ ಬಿದ್ದಲ್ಲ, ಇದನ್ನ ನನ್ನ ಕೈಲಿ ಅರಗಿಸ್ಕೊಳಕ್ ಆಗ್ಲಿಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ಈ ದರಿದ್ರ ಫೈಟಿಂಗು ಇನ್ನೂ ಸ್ವಲ್ಪ ಕಂಟಿನ್ಯೂ ಆಕತಿ. ಫೈಟಿಂಗ್ ಮುಗಿಸ್ಕೊಂಡು ಗಂಗಾ ಬಂಗಾರನೆಲ್ಲ ತಗೊಂಬಂದು ಪೊಲೀಸ್ ಸ್ಟೇಷನ್ ಒಪ್ಪಿಸ್ತಾಳ. ಅಕ್ಕ ಹೆಲ್ಪ್ ಮಾಡಿದ್ಕ ಪೊಲೀಸರು ಆಕಿಗೆ ಸನ್ಮಾನ ಮಾಡಿ ಕಳಿಸ್ತಾರ. ಬಟ್ ಈ ಟ್ರೋಫಿ ನೋಡಿದ್ರ ಯಾವ್ದ ಕ್ರಿಕೆಟ್ ಟೂರ್ನಿಮೆಂಟ್ ನಾಗ ಎತ್ಕೊಂಬಂದಂಗ ಐತಿ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಗಂಗಾ ಇವ್ರಿಬ್ರಿಗೂ ಚಿಕ್ಕಮ್ಮ ಹಾಕು, ಆದ್ರೆ ಇವ್ರಿಬ್ರು ಈಕಿಗೆ ಚಿಕ್ಕಿ ಚಿಕ್ಕಿ ಅಂತ ಕರೀತಾರ. ಈ ತರ ಕರಿಬ್ಯಾಡ್ರಿಲಿ. ಚಿಕ್ಕಮ್ಮಗ ಚಿಕ್ಕಿ ಅಂದ್ರ ದೊಡ್ಡಮ್ಮಗ ದೊಡ್ಡಿ ಅನ್ನಕಾಕತಿ. ಕಕ್ಕಪ್ಪಗಂತ್ರು ಕಕ್ಕ ಅನ್ಬೇಕಾಕತಿ. ನಮ್ ಚಿಕ್ಕಿ ಪಿಜ್ಜಾ ಬರ್ಗರ್ ತಿಂದ್ ಬೆಳ್ದಿರೋದಲ್ಲ, ರಾಗಿ ಮುದ್ದೆ ತಿಂದ್ ಬೆಳ್ದಿರೋದು. ಈ ಡೈಲಾಗ್ ಹೊಡಿತಿದ್ದಂಗ ಅಲ್ಲೇ ಸ್ಪಾಟ್ ನಾಗ ಪೇಮೆಂಟ್ ಆಗ್ಬಿಡ್ತತಿ. ಅಕ್ಕ ಅವಾರ್ಡ್ ತಗಂದ್ರ ಅಕ್ಕ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಈಗಿಗೆ ಸನ್ಮಾನ ಮಾಡ್ತಾರ. ನಾನು ಮನ್ ಫುಟ್ಬಾಲ್ ನಾಗ ಅವಾರ್ಡ್ ತಗೊಂಬಂದೆ, ಆದ್ರೆ ಅಕ್ಕಪಕ್ಕದ ಮನೆಯವ್ರು ಇರ್ಲಿ, ನಮ್ಮ ಮನೆಯವ್ರ ಮುಸ್ಲಿಲ್ಲ ನನ್ನ. ನಿಂದು ಒಂದು ಜನ್ಮ. ನೆಕ್ಸ್ಟ್ ಸಾಧುಕೋಕಿಲ ಸರಸ್ವತಿಗೂ ಗ್ರಾವಿಟಿ ಮಾಡ್ತು ಬಿಡ್ತಾರ. ಅಯ್ಯೋ
ನೋ ಕಾಮೆಂಟ್ಸ್. ಇನ್ನೇನು ವಿಲನ್ ಎಂಟ್ರಿ ಮಾಡ್ಸನ್ರೆ. ಸತ್ತವನಿಗೇನಾದ್ರೂ ಸಾಥ್ ಕೊಟ್ರೆ ಸಿಗೋದು ತಿಥಿ ಊಟನೇ. ನೆಕ್ಸ್ಟ್ ಒಂದ್ ಫ್ಯಾಮಿಲಿ ಸಾಂಗ್ ಬರ್ತೈತಿ. ಈ ಫ್ಯಾಮಿಲಿ ನೋಡಿ ಈ ವಜ್ಜ ಯಾಕೆ ಇಷ್ಟು ಎಮೋಷನಲ್ ಆಗತ್ತಾನಂತ ನನಗೆ ಗೊತ್ತಾಗವಲ್ದು. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಗಂಗಾರ್ ಮನೆಗೆ ಅವ್ರ ರಿಲೇಟಿವ್ ಬರ್ತಾಳ. ಅಕ್ಕ ಹಿಡ್ಕೊಂಬಂದ್ರ ಬ್ಯಾಗ್ ನೋಡಿದ್ರೆ 6 ತಿಂಗಳು ಇಲ್ಲೇ ಟೆಂಟ್ ಹಾಕ್ದಂಗ್ ಕಾಣ್ತೈತಿ. ಊಟ ನಟ್ಟು ಬಿಡ್ತೀನಿ. ಕೊಡೋದ್ರಲ್ಲಿ ತಪ್ಪೇನಿಲ್ಲ ಯಮನ. ಫಸ್ಟ್ ನಿಮ್ ಕೈಯಾಗಿರೋ ಸ್ವೀಟ್ ಕೊಡ್ರಿ ಅಂಕಲ್, ಬಾಯಾಗ ನೀರ್ ಇಳಿ ಆಗತೈತಿ. ಇವ್ರೆಲ್ರೂ ದೇವಸ್ಥಾನಕ್ಕೆ ಹೋದಾಗ ಗಂಗಾರ ಅಕ್ಕ ನನ್ ಸಬ್ಸ್ಕ್ರೈಬರ್ಸ್ ನನಗೆ ಹೇಳ ಅಂತ ಡೈಲಾಗ್ ನ ಹೇಳ್ತಾಳ. ಆ ದೇವ್ರು ನಿನ್ ರೂಪದಲ್ಲಿ ನಮ್ ಜೊತೆಗೆ ಇದ್ದಾನೆ. ಜನ್ಮಕ್ಕೆ ಹೋಗೋ. ದೇವಸ್ಥಾನದ ಹತ್ರ ಬಾರ್ ಇಟ್ಟದ್ಕ ಗಂಗಾ ವಿಲನ್ ಜೊತೆಗೆ ಜಗಳ ಮಾಡ್ತಾಳ. ಕೊಡ್ಬಾರ್ದ ಒಂದ್ ಕೊಟ್ಟಿನಿ ಅಂದ್ರ 32 ಅಲ್ಲು ಉದ್ರಂಗ ಬಾ ಕೈಯಾಗ ಬಂದಿರ್ಬೇಕು. A few moments later. ಇಲ್ಲಿ ನೋಡ್ರಿ ಕಲ್ಲು ಉಸೇಕ್ ಇವ್ರೆಲ್ರಿಗೆ ಎಷ್ಟೊಂದು ಖುಷಿ ಐತಿ. ನಗ್ನಾಕಂತಾನ ಕಲ್ಲು ಉಸೇಕೈತಾರ. ಗಂಗಾ ಮತ್ತೊಂದ್ಸಲ ತಲೆ ತಿರುಗಿ ಬಿದ್ದಾಗ ಅಂಕಲ್ ಆಕಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರ. ಡಾಕ್ಟ್ರು ಗಂಗಾ ಇನ್ನು ಸ್ವಲ್ಪ ದಿನದಾಗ ಸಾಯ್ತಾಳ ಅಂತ ಹೇಳ್ತಾನ. ಈ ವಿಷಯ ಗೊತ್ತಾಗ್ತದಂಗ ಫಸ್ಟ್ ಬೆಂಕಿ ಚಿಮ್ತದಿ, ಆಮೇಲೆ ಮಿಂಚ್ ಬರ್ತತಿ. ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ಹೋಗೋಣಮ್ಮ. ಇನ್ಮೇಲೆ ಹೋಗೋದೇ ಅಲ್ವಾ. ಗಂಗಾ ಮನಿಗ್ ಬಂದ್ರು ಆಕಿ ಸಾಯ್ತಾಳ ಅನ್ನೋ ವಿಷಯನ ಯಾರಿಗೂ ಹೇಳಲ್ಲ. ಇನ್ನೊಂದ್ ಫೈಟಿಂಗ್ ನಡಿತೈತಿ. ನಡೂರಾಗ ಕಡದರೆ ಕಡಲಿ ತರತನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಲ್ಲ, ನಿಮ್ಮ ಪಾಡೋನಲ್ಲ, ಯಾರ ಅಂಜಕಿ ನನಗಿಲ್ಲ. ಗಂಗಾ ಅರ್ಜುನನ್ ಕಾಲೇಜ್ ಫೀಸ್ ಕಟ್ಬೇಕಂತ ಸಾಲ ಕೇಳ್ತಾಳ. ಇಷ್ಟ ಹಳೆ ಆಟೋ ತಗೊಂಬಂದು ಇದ್ರ ಮೇಲೆ 60,000 ಸಾಲ ಕೇಳ್ತಾ ಇದೀಯ. ಅಂಕಲ್ ಸಾಲ ಕೊಡಲ್ಲ ಅಂತಿದ್ದಂಗ ಎಮೋಷನಲ್ ಡೈಲಾಗ್ ಹೊಡಿತಾಳ. ನಿಮ್ ಮನೇಲಿ ಎಷ್ಟ್ ಜನ ಇದಾರೆ ಅಂತ ಕೇಳಿದ್ರೆ 4 ಅನ್ನಲ್ಲ ಸರ್, ನಾನು ಆಟೋನು ಸೇರಿಸಿ 5 ಅಂತ ಹೇಳ್ತೀನಿ. ಈ ಡೈಲಾಗ್ ಹೊಡೆದು 1 ನಿಮಿಷ ಹಾಕದಂಗ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡು ಇವ್ರಿಗೆ 50,000 ಕೊಟ್ಟು ಕಳ್ಸು. ಓಕೆ ಸರ್. ನೆಕ್ಸ್ಟ್ ಒಂದ್ ಮದುವೆ ನಡೀತಿರ್ತೈತಿ. ಮದುಮಗಳು ಬಹಳ ಚೆನ್ನಾಗಿ ರೆಡಿ ಆಗಿ ಫೋನ್ ಮಾಡಿ ಹೇಳ್ತಾಳ, ಐ ಲವ್ ಯು ವಿಕ್ರಮ್, ನೀನಿಲ್ಲದೆ ಬದುಕೋ ಶಕ್ತಿ ಇಲ್ಲ ವಿಕ್ರಮ್, ಬೇಗ ಬಂದು ನನ್ ಕರ್ಕೊಂಡು ಹೋಗೋ. ನಮ್ ಗಂಗಾ ಅಲ್ಲಿಗೆ ಬಂದು ಮದುಮಗಳನ್ನ ಕರ್ಕೊಂಡು ಹೋಗೋಳ. ನೆಕ್ಸ್ಟ್ ವಿರಾಮ ಬರ್ತತಿ. ಅರ್ಜುನ್ಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕಂತ ರಿಚ್ ಬಿಸ್ನೆಸ್ ಮೆನ್ ಇವ್ರ ಮನೆಗ್ ಬರ್ತಾನ. ಸಿಕ್ಕುದ ಚಾನ್ಸ್ ಅಂತ ಬಡ್ದ್ ಬಾಯಿಗೆ ಹಾಕ್ಯಾನ ಬಿಟ್ಟು ಗಂಗಾ ಏನಂತ ಕೇಳ್ರಿ. ಏನ್ ಮುಖ ನೋಡ್ತಾ ಇದೀರಾ, ಹೋಗಿ ಆಚೆ. ಗಂಗಾ ಈ ಆಫರ್ ನ ರಿಜೆಕ್ಟ್ ಮಾಡ್ತಿದ್ದಂಗ ಎಲ್ರು ಆಕಿಗೆ ವಿರುದ್ಧ ಆಗ್ಬಿಡ್ತಾರ. ನಿಮ್ಮಲ್ಲಿರೋದು ಸ್ವಾಭಿಮಾನ ಅಲ್ಲ, ಸ್ವಾರ್ಥ. ಗಂಗನ್ ಮನೆಯವರು ಶ್ರೀಮಂತರ ಹಾಕಿದ್ದಂಗ ಫುಲ್ ಚೇಂಜ್ ಆಗ್ಬಿಡ್ತಾರ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು. ಇಷ್ಟೊತ್ತು ಬಿಸ್ನೆಸ್ ಮ್ಯಾನ್ ಇವ್ರೆಲ್ರಿಗೂ ದುಡ್ಡು ಕೊಟ್ಟದ್ದು, ಮನಿ ಕೊಟ್ಟದ್ದು, ಎಲ್ರೂ ಲೈಫ್ ನ ಸೆಟ್ ಮಾಡಿದ್ದು ಫೇಕು ಅಂತ ಗೊತ್ತಾಕೈತಿ. ಇವ್ರೆಲ್ರನ್ನು ಒಂದ್ ಸ್ಕ್ಯಾಮ್ ನ ಸಿಕ್ಸಿ ಜೈಲಿಗೆ ಹಾಕ್ಸ್ಬಿಡ್ತಾರ. ಈ ವಿಷಯ ಗಂಗು ಗೊತ್ತಾಕೋದಂಗ ಒಂದ್ ಫೈಟಿಂಗ್ ನಡೀತೈತಿ. ನಮ್ ಗಂಗಾ ಎಷ್ಟು ಒಳ್ಳೆಕೆ ಅಂದ್ರ ಇವ್ರೆಲ್ರನ್ನು ಬದುಕಿಸಿ ಆಕೆ ಸತ್ತೋಗ್ಬಿಡ್ತಾಳ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾನ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ. ಕೊಡ್ಬಾರ್ದ ಒಂದ್ ಕೊಟ್ಟಿನಿ ಅಂದ್ರ 32 ಅಲ್ಲು ಉದ್ರಂಗ ಬಾ ಕೈಯಾಗ ಬಂದಿರ್ಬೇಕು.